ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಹೊರಟಿರ್ತಕ್ಕಂತಹ ರೆಸಿಪಿ ಯಾವುದು ಅಂತಂದರೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಹೊಸ ರೆಸಿಪಿ ಕೂಡ ಆಗಿದೆ. ಇದು ನಮ್ಮ ಅಮ್ಮನ ಕೈ ರುಚಿ, ಕಾಯಿ ಸಾಸಿವೆ ಅನ್ನ ಹೇಗೆ ಮಾಡೋದು ಅಂತ. ಬನ್ನಿ, ಕಾಯಿ ಸಾಸಿವೆ ಅನ್ನಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು, ಹಾಗೆ ಇದನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇದಕ್ಕೆ ಒಂದು ದೊಡ್ಡ ತೆಂಗಿನಕಾಯಿ, ಹಸಿ ಕೊಬ್ಬರಿ ಬೇಕಾಗುತ್ತೆ, ಒಂದು ಬಟ್ಲು ಕಡಲೆ ಬೀಜ ಬೇಕಾಗುತ್ತೆ, ಹಾಗೆ ಹಸಿಮೆಣಸಿನ್ಕಾಯಿ ಒಂದು 15, ಹುಣಸೆಹಣ್ಣು ಸ್ವಲ್ಪ, ಅರಿಶಿಣ ಸ್ವಲ್ಪ, ಸಾಸಿವೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಇಷ್ಟು ಸಾಮಗ್ರಿಗಳನ್ನು ಸಿದ್ಧ ಮಾಡಿಟ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಅನ್ನವನ್ನು ಬಸಿದು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕುಕ್ಕರ್ ಅಕ್ಕಿಗಿಂತ. ಬಸಿದು ಮಾಡಿರ್ತಕ್ಕಂಥ ಅನ್ನ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ತುಂಬಾ ಚೆನ್ನಾಗಾಗುತ್ತೆ. ಅನ್ನ ಬೇಯ್ತಿದೆ. ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ಇದು ನಾನು 2 ಪಾವು ಅಕ್ಕಿಗೆ ಹಾಕ್ಕೊಂಡಿದ್ದೀನಿ. ನೀರು ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಳ್ಬೇಕಾಗುತ್ತೆ. ಬಸಿಯೋ ಅಂಥ ಅಕ್ಕಿಗಾದರೆ. ಕುಕ್ಕರಲ್ಲಿ ಮಾಡೋದಕ್ಕಾದರೆ 1ಕ್ಕೆ 2 ಅಥವಾ 2.5 ಗ್ಲಾಸ್ ಇಟ್ಕೊಂಡ್ರೆ ಅನ್ನ ಮಾಡ್ಕೋಬೋದು. ಇದು ಬಸಿಯೋದಕ್ಕೆ ತುಂಬಾ ಬೇಕಾಗೋದ್ರಿಂದ ನೀರು ಸ್ವಲ್ಪ ಎಕ್ಸ್ಟ್ರಾ ನೀರನ್ನೇ ಇಟ್ಕೊಳ್ಳಿ. ನಾವು ಒಂದು 5 ನಿಮಿಷ ಅಕ್ಕಿಯನ್ನು ಉಪ್ಪು ಹಾಕಿ ನೆನೆಸಿಟ್ಬಿಟ್ಟು ಆನಂತರ ಒಂದು 1/4 ಗಂಟೆ ಅಷ್ಟೊತ್ತಿಗೆಲ್ಲ ಬೆಂದ್ಬಿಡುತ್ತೆ. ನೋಡಿ, ಈಗ ಅನ್ನ ರೆಡಿಯಾಗಿದೆ. ಹಾಗೆ ಹಸಿ ಕೊಬ್ಬರಿಯನ್ನು ನಾನು ಏನು ಮಾಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ನೀವು ಪೀಸಸ್ ಕೂಡ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ಆಪ್ಷನ್. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು ನಾವೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಕರಿಬೇವು ಸೊಪ್ಪಿನ ಜೊತೆಯಲ್ಲಿ ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. 2 ದೊಡ್ಡ ಬಟ್ಲಾಗಿರೋದ್ರಿಂದ ಇಷ್ಟು ದಪ್ಪ ಇರಲಿ. ಇನ್ನೂ ಒಂಚೂರು ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೋಬೋದು. ಹಾಗೆ ಸಾಸಿವೆ 3 ಟೇಬಲ್ ಸ್ಪೂನ್. ಇದು ಕಾಯಿ ಸಾಸಿವೆ, ಅಂದರೆ ಕಾಯಿ ಮತ್ತು ಸಾಸಿವೆನೇ ಇಲ್ಲಿ ಇಂಪಾರ್ಟೆಂಟ್ ಇರೋದ್ರಿಂದ ಸಾಸಿವೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಗೆ ಅರಿಶಿಣ 4 ಸ್ಪೂನ್ ಆದರೂ ಹಾಕ್ಕೋಬೋದು ಸಾಸಿವೆ, ಚಿಕ್ಕ ಸ್ಪೂನಲ್ಲಿ, ಅಂದರೆ 2 ಬಟ್ಲು ಕೊಬ್ಬರಿಗೆ. ಇನ್ನು ಉಪ್ಪು ರುಚಿಗೆ. ಇಷ್ಟೆಲ್ಲವನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ರನ್ ಮಾಡ್ಕೊಳ್ಳಿ. ಇದಕ್ಕೆ ನೀರಿನ ಅವಶ್ಯಕತೆ ತುಂಬ ಇರೋದಿಲ್ಲ, ಏಕೆ ಅಂತಂದರೆ ಇದು ಹಸಿ ಕೊಬ್ಬರಿ ಆಗಿರೋದ್ರಿಂದ ನೀರು ಒಂದು 1/4 ಗ್ಲಾಸ್ ಆಗೋಷ್ಟು ಅದು ಓಡೋದಕ್ಕೆ ಸಾಕಾಗುತ್ತೆ. ಈಗ ಇದು ಚಟ್ನಿ ರೀತಿ ರೆಡಿಯಾಗಿದೆ. ಈಗ ಒಂದು ಬಾಣಲೆಯಲ್ಲಿ ದಪ್ಪ ಬಾಣಲೆಯನ್ನು ತಗೊಳ್ಳಿ. ಎಣ್ಣೆಯನ್ನು ಕಾಯಕ್ಕಿಟ್ಬಿಟ್ಟು ಮೊದಲಿಗೆ ಕಡಲೆ ಬೀಜವನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಗೋಲ್ಡನ್ ಕಲರ್ ಬಂದ ನಂತರ ಅದೇ ಬೌಲ್ನಲ್ಲೇ ತೆಗೆದು ಪಕ್ಕಕ್ಕೆ ಎತ್ತಿಟ್ಬಿಡಿ. ಈಗ ಕಡಲೆ ಬೀಜ ಕೂಡ ರೆಡಿಯಾಗಿರುತ್ತೆ ಬಾಚಿರ್ತಕ್ಕಂಥದ್ದು. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಗ್ಗರಣೆಗೆ ನಮಗೆ ಒಂದು 2 ಸ್ಪೂನ್ ಕಡಲೆಬೇಳೆ, 3 ಸ್ಪೂನ್ ಉದ್ದಿನಬೇಳೆ ಬೇಕಾಗುತ್ತೆ. ಎಣ್ಣೆ ಕಾದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನು ಹಾಕಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಹಾಗೆ ಬಿಡಿ, ಫ್ರೈ ಮಾಡಿ. ಅದು ಗೋಲ್ಡನ್ ಕಲರ್ ಇನ್ನೇನು ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ 1.5 ಸ್ಪೂನ್ ಆಗೋಷ್ಟು ಸಾಸಿವೆ, ಸ್ವಲ್ಪ ಕರಿಬೇವನ್ನು ರೆಡಿ ಮಾಡಿಟ್ಕೊಂಡಿರಿ. ಈಗ ನೋಡಿ, ಇದು ಗೋಲ್ಡನ್ ಕಲರ್ ಬಂದಿದೆ. ಈಗ ನಾವು ಇದಕ್ಕೆ ಸಾಸಿವೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸಾಸಿವೆಯನ್ನು ಆ್ಯಡ್ ಮಾಡಿದ ನಂತರ ಹಾಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ಆ ಮಿಶ್ರಣ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಹೋಗಿ ಗೊಜ್ಜಿನ ತಳ ಬಿಡುತ್ತೆ, ಅಂದರೆ ಎಣ್ಣೆ ಹಿಡಿಯುತ್ತೆ ಗೊಜ್ಜಿಗೆ, ನೀರಿನಂಶ ಎಲ್ಲ ಬಿಡುತ್ತೆ. ಆಗ ಹಲ್ವಾ ರೀತಿಯಲ್ಲಿ ತಳ ಅದರಿಂದ ಬಿಡುತ್ತೆ. ಆಗ ಗೊಜ್ಜು ಪರ್ಫೆಕ್ಟಾದ ಹದದಲ್ಲಿ ಇದೆ ಅಂತ ಅರ್ಥ. ಈಗ ಇನ್ನು ಕುದೀತಿದೆ ಗೊಜ್ಜು. ಇದಕ್ಕೆ ನಾವೇನು ಮಾಡಬೇಕು, ಅರ್ಧ ಕುದ್ದ ನಂತರ ಇಂಗುವನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಂಗು ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಅಡುಗೆಗಳಿಗೆ ಅಂದರೆ ನಮ್ಮ ಸೌತ್ ಅಡುಗೆಗಳಿಗೆ ಇಂಗು ಇರಲೇಬೇಕು. ಸೊ ಇವಾಗ ಇಂಗುವನ್ನು ಆ್ಯಡ್ ಮಾಡಿದ್ದೀನಿ. ಇಂಗು ಹಾಕಿದ ನಂತರ ಮತ್ತೆ ಸ್ವಲ್ಪ ಉರಿ ಇಟ್ಟುನೇ ಫ್ರೈ ಮಾಡಿ. ಏಕೆಂತಂದರೆ ನಾನು ಈಗಾಗಲೇ ಹೇಳಿದ್ದೆ, ದಪ್ಪ ಬಾಣಲೆ ತೊಗೊಂಡ್ರೆ ತಳ ಸೀದೋದಿಲ್ಲ, ನೀಟಾಗಿ ನೀರಿನಂಶ ಹೋಗಿ ಅದು ಜಿಡ್ಡು ಚೆನ್ನಾಗಿ ಗೊಜ್ಜಿಗೆ ಹಿಡಿಯುತ್ತೆ. ಮಿನಿಮಮ್ ನಾವು ಇದನ್ನು ಒಂದು
10 ಮಿನಿಟ್ಸ್ ಈ ರೀತಿ ಕುದಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ನಾವು ಮಿಕ್ಸಿಗೆ ಓಡಿಸೋದಕ್ಕೆ ನೀರು ಹಾಕಿರ್ತೀವಿ. ಹಾಗೆ ನೀರಿದ್ದರೆ ಅನ್ನ ಜೊತೆ ಬೆರೆಸಿದಾಗ ಅದು ರುಚಿ ಕೊಡೋದಿಲ್ಲ. ನೀರು ಥರನೇ ಒಂಥರ ಟೇಸ್ಟ್ ಕೊಡುತ್ತೆ. ಯಾವತ್ತೇ ಆಗಲಿ ಅದರಲ್ಲಿರೋ ನೀರಿನಂಶ ಎಲ್ಲ ಪರ್ಫೆಕ್ಟಾಗಿ ಹೋದ್ಮೇಲೆ ಗೊಜ್ಜು ಬೆರೆಸಿದಾಗ ಅದರ ರುಚಿನೇ ಬೇರೆ ಇರುತ್ತೆ. ನೋಡಿ, ಈಗ 10 ಮಿನಿಟ್ಸ್ ಆಗಿದೆ. ಗೊಜ್ಜು ಪರ್ಫೆಕ್ಟಾದ ಹದದಲ್ಲಿ ರೆಡಿಯಾಗಿದೆ. ಈಗ ಈ ಗೊಜ್ಜನ್ನು ನಾವೇನು ಮಾಡಬೇಕಾಗುತ್ತೆ, ಒಂದು ಚಿಕ್ಕ ಬಾಕ್ಸ್ಗೆ ತೆಗೆದಿಟ್ಕೊಂಬಿಡಿ. ಸ್ವಲ್ಪ ಕೊತ್ತಂಬರಿಯನ್ನು ಹೆಚ್ಚಿಟ್ಕೊಳ್ಳಿ. ಹಾಗೆ ಕರೆದಿಟ್ಟಿರ್ತಕ್ಕಂಥ ಕಡಲೆಬೀಜ, ಇವು 3 ಕೂಡ ಒಂದು ಕಡೆ ರೆಡಿ ಮಾಡಿಟ್ಕೊಳ್ಳಿ. ಕೊತ್ತಂಬರಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಹಾಗೆ ಅನ್ನ ಕೂಡ ರೆಡಿಯಾಗಿದೆ. ಆ ಗೊಜ್ಜಿನ ಬಾಣಲಿಗೆ ಅನ್ನವನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಯಾಕೆ ಅಂತಂದರೆ ಬಸ್ದಿರೋ ಅಕ್ಕಿ ಆಗಿರೋದ್ರಿಂದ ಬಿಸಿ ಮೇಲೇ ಬೆರೆಸಿದಾಗ ಏನಾಗುತ್ತೆ, ಕಟ್ ಆದಂಗೆ ಅಕ್ಕಿ ಅನ್ನ ಆ ಥರ ಫೀಲ್ ಆಗುತ್ತೆ. ಸೊ ಈಗ ಒಂದು 5 ಮಿನಿಟ್ಸ್ ನಾನು ಅನ್ನವನ್ನು ತೆಗೆದಿದ್ದೀನಿ. ಎಲ್ಲವೂ ಕೂಡ ಇವಾಗ ರೆಡಿ ಇದೆ. ಇದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಕೊತ್ತಂಬರಿ ಹಾಗೆ ಕರೆದಿಟ್ಕೊಂಡಿರ್ತಕ್ಕಂತಹ ಕಡಲೆಬೀಜ ಪೂರ್ತಿ ಹಾಕಬೇಡಿ. ಎಲ್ಲರೂ ಮೆತ್ತಗಾಗಿರೋದನ್ನು ಲೈಕ್ ಮಾಡೋದಿಲ್ಲ, ಸ್ವಲ್ಪ ಮಾತ್ರ ಹಾಕಿ. ಕಡಲೆಬೀಜ ಹಾಗೆ ಗೊಜ್ಜು ಇವಿಷ್ಟನ್ನು ಹಾಕಿ ಪರ್ಫೆಕ್ಟಾಗಿ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಇದೆ ಅಂತ ನಿಮಗೆ ಮಿಕ್ಸ್ ಮಾಡಿದಾಗ ಫೀಲ್ ಆದರೆ ಉಪ್ಪು ಅನ್ನಕ್ಕೆ ಮಿಕ್ಸ್ ಮಾಡ್ಕೋಬೋದು. ಈಗ ರುಚಿಯಾಗಿರ್ತಕ್ಕಂಥ ನಮ್ಮ ಅಮ್ಮನ ಕೈ ರುಚಿ, ಇದು ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಈ ಕಲರ್ ಇರುತ್ತೆ ಆ್ಯಕ್ಚುಲಾಗಿದು, ಎಲ್ಲೋ ರೀತಿಯಲ್ಲೇ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಪ್ರಸಾದದ ಫೀಲನ್ನು ಕೊಡುತ್ತೆ. ತುಂಬ ಚೆನ್ನಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಕಾಯಿ ಸಾಸಿವೆಯನ್ನು ಈಗ ಸವಿಯೋದಕ್ಕೆ ಸಿದ್ಧ ಆಗಿದೆ. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಾಮೆಂಟನ್ನು ಕೂಡ ತಿಳಿಸಿ ಹೇಗಿತ್ತು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಕಾಯಿ ಸಾಸಿವೆಯನ್ನು ಹೇಗೆ ಮಾಡೋದು ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ. ಪ್ರಸಾದಕ್ಕಂತೂ ಹೇಳಿ ಮಾಡಿಸಿದಂಥ ಟೇಸ್ಟ್ ಆಗಿರುತ್ತೆ. ಸೊ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ, ಖಂಡಿತ ಎಲ್ರಿಗೂ ಇಷ್ಟ ಹಾಗೇ ಆಗುತ್ತೆ. ಸೊ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಭೇಟಿ ಆಗ್ತಾ ಇರ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅವರ್ ಕಲ್ಚರ್ ಅವರ್ ಪ್ರೈಡ್, ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ 777 ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಎಲ್ಲ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.